ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಕ್ಷಿತಾ ಶೆಟ್ಟಿ ಮನೆಯಿಂದ ಔಟ್. ಎಲ್ಲರೂ ಮಲಗಿದ್ದಾಗ ರಾತ್ರೋರಾತ್ರಿ ಶಾಕ್ ಕೊಟ್ಟ ಮಂಗಳೂರು. ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ತಾನು ಮಿಡ್ ವೀಕ್ ಎಲಿಮಿನೇಟ್ ಆಗಿರೋದಾಗಿ ಹೇಳಿ ಮನೆ ಮಂದಿಗೆ ಪ್ರಾಂಕ್ ಮಾಡಿದ್ದಾರೆ. ತನ್ನ ಅನುಪಸ್ಥಿತಿಯಲ್ಲಿ ಇತರರ ಪ್ರತಿಕ್ರಿಯೆಯನ್ನ ನೋಡೋದಕ್ಕೆ ಕಬೋರ್ಡ್ ನಲ್ಲಿ ಅಡಗಿ ಕುಳಿತಿದ್ದು ಈ ಒಂದು ಪ್ರೋಮೋ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಬಿಗ್ ಬಾಸ್ ನ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಆಕೆಯೇ ವಿನ್ ಆಗ್ತಾಳೆ ಅಂತ ಹೇಳಿ ಕಾಯ್ತಿದ್ದಾರೆ. ಗಿಲ್ಲಿ ನಟ ಅಶ್ವಿನಿ ಗೌಡ ಅಭಿಮಾನಿಗಳು ಕೂಡ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆದರೂ ಆಗೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಮಂಗಳೂರು ಪುಟ್ಟಿ ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಮಿಡ್ ನೈಟ್ ನಲ್ಲಿ ಶಾಕ್ ಕೊಟ್ಟಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದಾಗಿ ರಕ್ಷಿತಾ ಶೆಟ್ಟಿ ಹೇಳಿದ್ದು ಅದರ ಪ್ರೋಮೋವನ್ನ ವಾಹಿನಿ ಶೇರ್ ಮಾಡಿಕೊಂಡಿದೆ. ಹಾಗೆಂದು ಗಾಬರಿ ಏನು ಆಗ್ಬೇಕಾಗಿಲ್ಲ. ರಕ್ಷಿತಾ ಶೆಟ್ಟಿ ಮನೆ ಮಂದಿಗೆ ಪ್ರ್ಯಾಂಕ್ ಮಾಡುವಂತಹ ಯೋಚನೆಯನ್ನ ಮಾಡ್ತಾರೆ. ಬಿಗ್ ಬಾಸ್ ನ ಕ್ಯಾಮೆರಾ ಮುಂದೆ ಬಂದು ನಾನು ಮಿಡ್ ವೀಕ್ ಎಲಿಮಿನೇಟ್ ಆಗಿದ್ದೀನಿ, ಈ ರೀತಿಯಾಗಿ ಮನೆಯಿಂದ ಹೊರಗಡೆ ಹೋಗುವಂತೆ ನಾಟಕ ಮಾಡ್ತೇನೆ, ನಾಳೆ ಬೆಳಿಗ್ಗೆ ಎಲ್ಲರೂ ಎದ್ದಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಬಿಗ್ ಬಾಸ್ ರಕ್ಷಿತಾಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಲ್ಲೇ ರಕ್ಷಿತಾ ಇರುವಂತಹ ಕಬೋರ್ಡ್ ಒಳಗೆ ಹೋಗಿ ಅಡಗಿ ಕೂತ್ಕೊಳ್ತಾರೆ. ಥ್ಯಾಂಕ್ಸ್ ಬಿಗ್ ಬಾಸ್ ಎನ್ನುತ್ತಾ ತಾನು ಮನೆಯಿಂದ ಹೊರಗಡೆ ಒಂದ್ ವೇಳೆ ಹೋದ್ರೆ ಯಾರು ಹೇಗೆ ಮಾತನಾಡ್ತಾರೆ ಅನ್ನುವುದರ ಬಗ್ಗೆ ಅವರಿಗೆ ಕುತೂಹಲ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ. ಇಷ್ಟು ಪ್ರೋಮೋನ ರಿಲೀಸ್ ಮಾಡಿರುವಂತಹ ಬಿಗ್ ಬಾಸ್ ಪಾರ್ಟ್ 2 ಮುಂದುವರಿಯಲಿದೆ ಅಂತ ತಿಳಿಸಿದೆ. ಒಟ್ಟಾರೆಯಾಗಿ ರಕ್ಷಿತಾ ಶೆಟ್ಟಿ ಟಾಪ್ 3 ಅಲ್ಲಿ ಇರೋದಂತೂ ನಿಜ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಕುರಿತಾದ ಇದೇ ರೀತಿಯಾದಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.